ಹಾಯ್ ಆಲ್, ಹೋಪ್ ಯು ಆಲ್ ಆರ್ ಡೂಯಿಂಗ್ ಗುಡ್. ನಾವೆಲ್ಲರೂ ತುಂಬ ಚೆನ್ನಾಗಿದ್ದೀವಿ. ಬಟ್ ನಮ್ಮ ಪಾಪು ಮಾತ್ರ ಅಳ್ತಾನೇ ಇದ್ದಾಳೆ ನೋಡಿ. ಅವಳಿಗೆ ಫಸ್ಟ್ ವ್ಯಾಕ್ಸಿನೇಷನ್ ಆಗಿದೆ. ಪೇಯ್ನ್ಲೆಸ್ಸೇ ಕೊಡಿಸಿದ್ದೀವಿ, ಆದರೂ ಕೂಡ ಸ್ವಲ್ಪ ಪೇಯ್ನ್ ಇದೆ ಅವಳಿಗೆ. ಬಟ್ ಡಾಕ್ಟರ್ ಹೇಳಿದ್ರು ಪೇಯ್ನ್ಲೆಸ್ದು ಇಲ್ದಿರೋ ಪೇಯ್ನ್ದು ಕೊಡಿಸಿದ್ರೆ ಒಂದಿನ ಫುಲ್ಲು ಅಳ್ತಾನೆ ಇರುತ್ತೆ, ಕಾಲು ಎತ್ತಕ್ಕಾಗಲ್ಲ ಮಗುಗೆ ಅಂತ. ಸೊ ಎಕ್ಸ್ಟ್ರಾ ದುಡ್ಡು ಹೋದ್ರು ಸರಿ ಅಂತ ಹೇಳಿ ಅವಳು ಪೇಯ್ನ್ಲೆಸ್ ಇಂಜೆಕ್ಷನ್ನೇ ಕೊಡಿಸಿದ್ವಿ. ಆ್ಯಂಡ್ ಇವತ್ತು ನಮ್ಮ ರಿಲೇಟಿವ್ ಒಬ್ಬರದ್ದು ಮದುವೆ ಇತ್ತು. ಸೊ ನಾನು ಚಿಕ್ಕಮ್ಮ ಇಬ್ಬರು ಬೆಳಗ್ಗೆನೇ ಯಾವ ಡ್ರೆಸ್ ಹಾಕ್ಕೊಳ್ಳೋಣ ಏನು ಅಂತೆಲ್ಲ ಸೆಟ್ ಮಾಡ್ಕೊತಾ ಇದ್ವಿ. ಡ್ರೆಸ್ಸಿಗೆ ಮ್ಯಾಚಿಂಗ್ ಏನೇನು ಹಾಕ್ಕೊಳ್ಳೋಣ ಇರುತ್ತಲ್ಲ ಹುಡುಗಿರಿಗೆ ಈ ಥರ ಅಂತ. ಸೊ ನಮ್ಮ ಚಿಕ್ಕಮ್ಮನ ನಂತರನೇ ಸ್ವಲ್ಪ ತುಂಬ ಸ್ಟೈಲಿಶ್. ಸೊ ಅವರು ನನ್ನ ಜೊತೆ ಕೂತ್ಕೊಂಡು ಇದು ಮಾಡೋಣ ಅದು ಮಾಡೋಣ ಅಂತ. ಆ್ಯಂಡ್ ಇವಳ ಹೆಸರು ಅಂಜಲಿ ಅಂತ. ನಮ್ಮ ಚಿಕ್ಕಮ್ಮನ ಮನೆಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾಳೆ ಕ್ಲೀನಿಂಗಿಗೆ, ಅದಕ್ಕೆಲ್ಲ ಸಖತ್ ಕ್ಯೂಟ್ ಅನಿಸಿದ್ಲು. ಬಿಕಾಸ್ ಅವಳಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಅಂತೆ. ಸೊ ನನ್ನ ಹತ್ರ ಬಂದ್ಬಿಟ್ಟು ಚೆನ್ನಾಗಿ ಮಾತಾಡ್ತಾ ಇದ್ಲು. ಅವಳನ್ನ ವೀಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ಅವಳು ನನ್ನ ವೀಡಿಯೋಸ್ನ ಕೂಡ ತುಂಬ ಫಾಲೋ ಮಾಡ್ತಾಳಂತೆ, ಡೈಲಿ ನೋಡ್ತಿರ್ತಾಳಂತೆ ವೀಡಿಯೋಸ್ ಎಲ್ಲ. ಸೊ ನನ್ನ ಕಂಡ್ರೆ ಅವಳಿಗೆ ಇಷ್ಟ ಅಂತ ಹೇಳ್ತಿದ್ಲು. ಸೊ ಅದಕ್ಕೆ ಅವಳನ್ನ ಕೂಡ ನಾನು ವೀಡಿಯೋದಲ್ಲಿ ತೋರಿಸೋಣ ಅಂತ ಹೇಳಿ ತೋರಿಸ್ದೆ. ಕ್ಯೂಟ್ ಅನಿಸಿದ್ಲು. ಜಸ್ಟ್ 17 ಇಯರ್ಸ್ ಅವಳಿಗೆ, ಬಟ್ ಇನ್ನೂ ತುಂಬ ಚಿಕ್ಕವಳು. ಮೇ ಬಿ ಅವಳಿಗೂ ಇಂಟ್ರೆಸ್ಟ್ ಇದೆಯೇನೋ ಈ ಥರ ವ್ಲಾಗಿಂಗ್ ಎಲ್ಲ ಮಾಡಬೇಕು ಅಂತ. ಸೊ ಅವಳು ಇಷ್ಟಪಡ್ತಿದ್ದಾಳೆ ಈ ಥರ ವೀಡಿಯೋಸ್ ನೋಡಿ. ಆ್ಯಂಡ್ ಅಲೆಕ್ಸಂಗೆ ಸ್ವಲ್ಪ ತುಂಬ ಹೇರಿ ಅಲ್ವ ಅವಳು. ನೀಟಾಗಿ ಡೈಲಿ ಅಟ್ಲೀಸ್ಟ್ ಇಲ್ಲ ಆಲ್ಟರ್ನೇಟಿವ್ ಡೇಸ್ಗೆ ಒನ್ಸ್ ಈ ಥರ ಬಾಚ್ತಾ ಇದ್ರೆ ಎಷ್ಟು ಕೂದಲು ಬಂತು ನೋಡಿ ಅವಳಿಗೆ ಮಸಾಜ್ ಮಾಡ್ದಂಗೂ ಇರುತ್ತೆ ಒಂಥರ. ಈ ಥರ ಕೂಮ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಅವಳ ಬಾಡಿಗೆ ಅಂತ. ಫುಲ್ ಬಾಡಿ ಹಿಂಗೆ ಕೂಮ್ ಮಾಡಿದ್ರೆ ಎಷ್ಟು ಹೇರ್ ಬಂತು ಅವಳಿಗೆ ಅಂದರೆ ತುಂಬಾ ಉದುರ್ತಿತ್ತು. ಆ್ಯಂಡ್ ಮದುವೆಗೆ ಹೋಗಬೇಕು ಅಂತ ಮನೇಲಿ ಕ್ಲೀನಿಂಗ್ ಕೆಲಸ ಮುಗಿಸಿದ್ಮೇಲೆ ಮಧ್ಯಾಹ್ನ ಲಂಚ್ ಮಾಡೋಕ್ಕೂ ನಮ್ಗೆ ಅಡುಗೆ ಮಾಡೋಕ್ಕೂ ನನಗೂ ನಮ್ಮ ಚಿಕ್ಕಮ್ಮನಿಗೂ ಇದಿರಲಿಲ್ಲ. ಸೊ ಈಚೆ ಹೋಗ್ಬಿಟ್ಟು ಚಾಟ್ಸ್ ತಿನ್ಕೊಂಬಂದ್ಬಿಡೋಣ. ಸೊ ನೈಟ್ ಮದುವೆಗೆ ಹೋಗೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ನಮ್ಮ ಚಿಕ್ಕಮ್ಮ ಮನೆ ಪಕ್ಕದಲ್ಲೇ ಇರೋ ಬಂಗಾರಪೇಟೆ ಚಾಟ್ಸ್ಗೆ ಹೋಗಿ ಬೇಲ್ಪುರಿ ಪಾನಿಪುರಿ ಏನೇನು ಬೇಕು ಅಂತ ನೋಡಿ ತಿನ್ಕೊಂಡು ಮನೇಲಿ ನನ್ನ ತಮ್ಮ ಇದ್ದ ಅವನಿಗೂ ಪಾರ್ಸಲ್ ತೊಗೊಂಡು ಎತ್ಕೊಂಡು ಹೋಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ಬಂಗಾರಪೇಟೆ ಚಾಟ್ಸ್ ಅಂದ್ರೇ ಫೇಮಸ್ ಅಲ್ವಾ. ಅದರಲ್ಲಿ ಇವಾಗ ಹೊಸ್ದಾಗಿ ಪಾನಿ ಬಂದುಬಿಟ್ಟು ಕಲರೇ ಇರೋದಿಲ್ಲ, ಫುಲ್ ಟ್ರಾನ್ಸ್ಪರೆಂಟಾಗಿ ಕೊಡ್ತಾರೆ, ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೂ ಕೂಡ ಹಂಗೆ ಕೊಟ್ಟಿದ್ದರು. ನಾನು ನಮ್ಮ ಚಿಕ್ಕಮ್ಮ ಫಸ್ಟ್ ಒಂದು ಬೋಟಿ ಮಸಾಲ ತೊಗೊಂಡು ತಿಂದ್ಬಿಟ್ಟು ಅಲ್ಲೇ, ಆಮೇಲೆ ಪಾನಿಪುರಿ ತೊಗೊಂಡು ತಿಂದ್ಬಿಟ್ಟು ನನ್ನ ತಮ್ಮಂಗೆ ಬೇಲ್ಪುರಿ ತೊಗೊಂಡು ಮನೆಗೆ ಹೋಗಿದ್ವಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಸೊ ನಮ್ಮ ಮಮ್ಮಿ ತುಂಬ ಸೈಲೆಂಟು, ಅಷ್ಟೊಂದು ನನ್ನ ಜೊತೆ ಓಡಾಡೋಕ್ಕೆ ಈಚೆ ಎಲ್ಲ ಬರಲ್ಲ. ನಾನು ತುಂಬ ಈಚೆಲ್ಲ ಓಡಾಡ್ತೀನಿ. ಮೇಕಪ್ ಇಷ್ಟ, ಮತ್ತು ಡ್ರೆಸ್ ಮಾಡ್ಕೊಳ್ಳೋದು ಇಷ್ಟ, ಫೋಟೋಸ್ ಇಷ್ಟ. ಬಟ್ ಮಮ್ಮಿ ಡಿಫ್ರೆಂಟು. ಬಟ್ ಮಮ್ಮಿ ಅವ್ರ ತಂಗಿ ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ನನ್ನ ಜೊತೆ ಚೆನ್ನಾಗಿ ಮ್ಯಾಚ್ ಆಗ್ತಾರೆ, ನೀಟಾಗಿ ಪೋಸ್ ಮಾಡ್ತಾರೆ, ಫೋಟೋಸ್ ಇಟ್ಕೊಳ್ಳೋಂಗಿದ್ರೆ ಓಕೆ, ಅವ್ರಿಗೂ ಇಷ್ಟ ನನ್ನ ಥರನೇ. ಸೊ ನಂಗೆ ಇವ್ರು ತುಂಬ ಸೆಟ್ ಆಗ್ತಾರೆ. ಮಮ್ಮಿ ಹತ್ರ ಕೋಪ ಮಾಡ್ಕೊಂಡಾಗ ಜಗಳ ಮಾಡ್ಕೊಂಡಾಗ ನಮ್ಮ ಚಿಕ್ಕಮ್ಮನ ಮನೆಗೆ ಓಡೋಗ್ಬಿಡ್ತೀನಿ ನಾನು ಅವಾಗ. ಸೊ ನನಗೂ ಚಿಕ್ಕಮ್ಮಂಗೂ ಚೆನ್ನಾಗಿರುತ್ತೆ, ಮಾತಾಡಿಕೊಂಡು ಇರ್ತೀವಿ. ಸೊ ಹೋಗಿ ಚಾಟ್ಸ್ ಎಲ್ಲ ತಿನ್ಕೊಂಡು ಬಂದ್ವಿ. ಹೋಗ್ತಾ ನಿಮ್ಮ ಹತ್ರ ಒಂದು ವಿಷಯ ಶೇರ್ ಮಾಡಬೇಕು ಅನ್ನಿಸ್ತು ನನಗೆ. ನಮ್ಮ ಚಿಕ್ಕಮ್ಮ ಡಾಗ್ಸ್ಗೆ ಫೀಡ್ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಸ್ಟ್ರೀಟ್ ಡಾಗ್ಸ್ಗೆ. ಸೊ ಅದರಲ್ಲಿ ಒಂದು 1 ಇಯರ್ ಪಪ್ಪಿಗೆ ನಮ್ಮ ಚಿಕ್ಕಮ್ಮ ಫೀಡ್ ಮಾಡಿ ಅವರೇ ನೋಡ್ಕೊಂಡು ಬೆಳೆಸ್ತಿರೋ ಪಪ್ಪಿಗೆ ಕಾಲು ಮುರಿದೋದಂಗೆ ಆಗಿಬಿಟ್ಟಿದೆ. ಹಿಂದೆ 2 ಕಾಲು ಬಿದ್ದೋಗಿದೆ. ಯಾರೋ ಒಡೆದೇ ಆಗಿರೋದು ಇಲ್ಲ ಏನೋ ಅಷ್ಟು ಹೀಟ್ ಸ್ಟ್ರೋಕ್ ಆಗಿದೆಯೋ ಬಿಸಿಲಲ್ಲೇ ಇರೋದ್ರಿಂದ ಏನೂ ಗೊತ್ತಿಲ್ಲ. ಸೊ ಅವಳನ್ನ ಹಾಸ್ಪಿಟಲಲ್ಲಿ ಕರ್ಕೊಂಡೋಗಿ ತೋರಿಸ್ತಿದ್ದಾರೆ. ಅವಳನ್ನ ಅಡ್ಮಿಟ್ ಮಾಡಿದ್ದಾರೆ ವೆಟರ್ನರಿ ಇದರಲ್ಲಿ ಕ್ಲಿನಿಕಲ್ಲಿ. ಇರ್ರಿವರ್ಸಿಬಲ್ ಅಂತ ಹೇಳಿದ್ದಾರೆ, ಬಟ್ ಐ ಡೋಂಟ್ ನೋ. ಇವಳ ಹೆಸರು ಸ್ವೀಟಿ ಅಂತ ಹೇಳಿ. ಸೊ ಇವ್ರ ಮಗಳೇ ಅವಳು, ಲಕ್ಕಿ. ಸೊ ಅವಳು ಕಾಲು ಮುರಿದೋಗಿದೆ. ಅವಳನ್ನ ಸೇರಿಸಿದ್ದೀವಿ. ಇವಳು ಫುಲ್ಲು ಬೇಜಾರಲ್ಲಿದ್ದಾಳೆ. ಆ್ಯಂಡ್ ಇವಳದ್ದು ವಿಷಯ ಹೇಳಬೇಕಂತಂದರೆ, ಇವಳನ್ನ ನಮ್ಮ ಚಿಕ್ಕಮ್ಮನೇ ಅವಳನ್ನೂ ಕೂಡ ಸಾಕ್ತಾ ಇರೋದು. ಅವಳು ಚಿಕ್ಕ ವಯಸ್ಸಿರುವಾಗಿಂದ ಇವಳಿಗೇನೆಂದರೆ 3-4 ಸತಿ ಪ್ರೆಗ್ನೆಂಟ್ ಆಗಿ ಎಷ್ಟೊಂದು ಮಕ್ಕಳು ಪಪ್ಪೀಸ್ ಹಾಕಿ ಅವಳು ಆ ಪಪ್ಪೀಸ್ ಹಾಕಿದ್ರು ಒಂದು ಉಳಿಯಲ್ವಂತೆ. ಬಟ್ ಆ ಪ್ರೆಗ್ನೆನ್ಸಿ ಟೈಮ್, ಕ್ಯಾರಿಯಿಂಗ್ ಟೈಮಲ್ಲೆಲ್ಲ ಫುಲ್ ಕಷ್ಟಪಡ್ತಾಳಂತೆ. ಸೊ ಅದಕ್ಕೆ ನಮ್ಮ ಚಿಕ್ಕಮ್ಮ ಏನು ಮಾಡಿದ್ರು, ಅವಳನ್ನ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿಸಿ ವೆಟರ್ನರಿ ಇದರಲ್ಲಿ ಅವಳು ಯೂಟ್ರಸ್ ರಿಮೂವ್ ಮಾಡಿಸಿ ಕರ್ಕೊಂಬಂದು ಬಿಟ್ಬಿಟ್ರು, ಆಪ್ರೇಷನ್ ಮಾಡಿಸಿ. ಸೊ ದಟ್ ಅವಳಿಗಿನ್ನ ಮರಿಗಳು ಆಗಬಾರ್ದು, ಅವಳಿಗೂ ಕಷ್ಟ ಆಗಬಾರ್ದು ಅಂತೇಳಿ. ಆ್ಯಕ್ಚುಯಲ್ ಡಾಗ್ ಲವರ್ ಅಂದರೆ ನಮ್ಮ ಚಿಕ್ಕಮ್ಮನೇ ನೋಡಿ. ಫೀಡ್ ಮಾಡೋದಲ್ದಂಗೆ ಅದಕ್ಕೆಲ್ಲ ಈ ಥರ ನೋಡ್ಕೊತಾರೆ. ಅದಕ್ಕೆ ಎಷ್ಟು ಖರ್ಚಾದರೂ ಮಾಡ್ತಾರೆ ನೋಡಿ. ಅದಕ್ಕೆ ಗ್ರೇಟ್ ಅನ್ನಿಸ್ತು ನನಗೆ. ಎಷ್ಟೊಂದು ಜನಕ್ಕೆ ಇನ್ಸ್ಪೈರ್ ಆಗುತ್ತೆ ಅಂತ ಹೇಳಿ ವೀಡಿಯೋಲಿ ತೋರಿಸಿದ್ರೆ ನಿಮಗೂ ಗೊತ್ತಾಗುತ್ತೆ. ಸೊ ನಿಮ್ಮ ಕೈಲಾಗಿ ಒಂದು ಚಿಕ್ಕ ಹೆಲ್ಪು, ಈ ರೋಡ್ ನಾಯಿಗಳಿಗೆ ಊಟ ಹಾಕೋದಾಗಲಿ, ಇಲ್ಲ ನೀರಿಡೋದಾಗಲಿ, ಇಲ್ಲ ನಿಮ್ಮ ಮನೇಲಿರೋ ಹಳೆ ಬೆಡ್ಶೀಟ್ಸು ಏನೋ ಒಂದು ಅದ್ರಲ್ಲಿ ಆ ಥರ ಅದು ಬಿಸಿಲು ಕಾಲದಲ್ಲಿ ಆಚೆ ಹಾಕಿದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಸೊ ಏನೋ ಒಂದು ಹತ್ರ. ಮತ್ತು ಈ ಬಿಸಿಲು ಕಾಲದಲ್ಲಿ ತುಂಬ ಬಿಸಿಲಿರೋದ್ರಿಂದ ಕಾರ್ ಕೆಳಗಡೆ ಹೋಗಿ ಸೇರ್ಕೊಂಡಿರುತ್ತೆ ನಾಯಿಗಳು ಶೆಲ್ಟರ್ಗೋಸ್ಕರ. ಸೊ ನಿಮ್ಮ ಕಾರ್ಗಳು ವೆಹಿಕಲ್ಸ್ ತೆಗಿಯೋವಾಗ ನೋಡ್ಕೊಂಡು ತೆಗೀರಿ. ಬಿಕಾಸ್ ಈ ಟೈಮಲ್ಲೇ ತುಂಬ ನಾಯಿಗಳು ವೀಲಲ್ಲಿ ಸಿಗಾಕ್ಕೊಂಡು ಸತ್ತೋಗ್ತಾ ಇದೆ. ತುಂಬ ಕಡೆ ನೋಡಿದ್ದೀನಿ ಆ ಥರ. ಸೊ ಇದೊಂದು ಸ್ಮಾಲ್ ಸಜೆಷನ್ ಅಂತ ಹೇಳ್ಬೋದು, ಒಂದು ಸ್ಮಾಲ್ ಮುನ್ನೆಚ್ಚರಿಕೆ ಅಂತ ಹೇಳ್ಬೋದು. ಅದು ಮಾಡೋದ್ರಿಂದ ಅದು ಸೇವ್ ಆಗುತ್ತೆ. ಸೊ ನಮ್ಮ ಚಿಕ್ಕಮ್ಮನ ನೋಡಿ ನನಗೂ ಇನ್ಸ್ಪೈರ್ ಆಗ್ತಿದೆ. ಈ ಥರ ಸ್ಟ್ರೇ ಡಾಗ್ಸ್ನ
ಫೀಡ್ ಮಾಡೋದ್ರಿಂದ ಎಷ್ಟು ಅದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಬಿಸಿಲಲ್ಲಿ ನೀರು ಸಿಗದಿರೋ ತುಂಬ ಕಷ್ಟಪಡ್ತಿರುತ್ತೆ. ಮನೆ ಒಳಗಡೆ ಇರೋ ನಮಗೇನೆ ಇಷ್ಟು ಕಷ್ಟ ಆಗುತ್ತೆ, ಸೆಕೆ ಆಗುತ್ತೆ. ಬಿಕಾಸ್ ಈ ಸತಿ ತುಂಬಾ ಬಿಸಿಲಿರೋದ್ರಿಂದ ಮನೇಲಿದ್ದರೆ ಫ್ಯಾನ್ ಕೆಳಗಡೆನೇ ಇದ್ದರೆ ಕೂಡ ನಮ್ಮ ಕೈಲಾಗಲ್ಲ. ಬಟ್ ಅದು ರೋಡೆಲ್ಲ ಬಿಸಿಲಲ್ಲೇ ಬಿದ್ದಿರುತ್ತೆ. ಅದರ ಕತೆ ಯೋಚನೆ ಮಾಡಿದರೆ ತುಂಬ ಬೇಜಾರಾಗುತ್ತೆ. ಬಟ್ ಎಲ್ಲ ನಾಯಿಗಳನ್ನೂ ಒಬ್ಬರೇ ನೋಡ್ಕೊಳಕ್ಕಾಗಲ್ವಲ್ಲ. ಸೊ ನಿಮ್ಮ ಗಳ ಹತ್ರ ಇರೋ ಒಂದು 2 ಇಲ್ಲ 1 ನಾಯಿಗೆ ಅಟ್ಲೀಸ್ಟ್ ಬಿಸ್ಕೆಟು ನೀರು ಹಾಕ್ಬಿಟ್ಟು ಹೆಲ್ಪ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ನಮ್ಮ ಲಕ್ಕಿ ಅವಳ ಕಾಲು ಇದಾಗಿಬಿಟ್ಟಿದೆಯಲ್ಲ, ಇಂಜೆಕ್ಷನ್ಸ್ ಕೊಡ್ತಿದ್ದಾರೆ. ಐ ಡೋಂಟ್ ಥಿಂಕ್ ಇಟ್ ಇಸ್ ರಿವರ್ಸಿಬಲ್. ಅದು ಸರಿ ಹೋಗುತ್ತೆ ಅಂತ ಒಂದು ಹೋಪ್ ಮೇಲೆ ಸೇರಿಸಿದ್ವಿ, ನಮ್ಮ ಟ್ರೈ ನಾವು ಮಾಡೋಣ ಅಂತ. 9 ಮರಿಗಳಲ್ಲಿ 8 ಮರಿ ಸತ್ತೋಗಿ ಇವಳು ಒಬ್ಬಳೇ ಉಳ್ಕೊಂಡಿರೋ ಸ್ವೀಟಿಗೆ ಲಾಸ್ಟ್ ಪ್ರೆಗ್ನೆನ್ಸಿಲಿ. ಸೊ ಇವಳು ಕೂಡ ಇವಾಗ ಈ ಥರ ಡೇಂಜರ್ ಝೋನಲ್ಲಿದ್ದಾಳೆ. ಅವಳಿಗೆ ಚೆನ್ನಾಗಾಗಬೇಕು ಅಂತ ಹೇಳಿ ನೀವು ಕೂಡ ಪ್ರೇ ಮಾಡ್ಕೊಳ್ಳಿ, ನಾವು ಕೂಡ ಪ್ರೇ ಮಾಡ್ಕೊತೀವಿ. ಅವಳು ಚೆನ್ನಾಗಾದರೆ ಅವಳು ರಿಕವರಿ ಆದಮೇಲೆ ಅವಳ ವೀಡಿಯೋಸ್ ನಾನು ನಿಮಗೆ ಶೇರ್ ಮಾಡ್ತೀನಿ ಅವಳನ್ನ ವಿಸಿಟ್ ಮಾಡಿದಾಗ. ಸೊ ಮದುವೆಗೆ ಹೋಗೋದಕ್ಕೆ ರೆಡಿ ಆಗ್ತಿದ್ವಿ ನಾನು ಚಿಕ್ಕಮ್ಮ ಅಂತ ಹೇಳಿದ್ನಲ್ಲ. ನಮ್ಮ ಚಿಕ್ಕಮ್ಮಂಗೆ ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳಿ ಈ ಥರ ಹೇರ್ ಸ್ಟೈಲ್ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ನಿಮಗೂ ಕೂಡ ಇಷ್ಟ ಆಯಿತು ನೋಡ್ಬಿಟ್ಟು ಹೇಳಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತ, ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ತುಂಬಾ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ತುಂಬ ಜನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊತೀರ, ಹಾಗೆ ನೋಡ್ತಿದ್ದೀರಾ. ಸೊ ನಾನು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಅದೊಂದು ಹೆಲ್ಪ್ ಆಗುತ್ತೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ನಿಮಗೆ ವಿಡಿಯೋ ಇಷ್ಟ ಆದರೆ, ನನ್ನ ಕಂಟೆಂಟ್ ನಾನು ಹೇಳಿರೋ ಕಂಟೆಂಟ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ನನ್ನ ವೀಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ. ಮತ್ತು ಏನಾದರೂ ನಿಮಗಿದ್ರೆ ಹೇಳಬೇಕು ಅಂತ ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನಾನು ಕಮೆಂಟ್ಗೆ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಮತ್ತು ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ. ಏನು ಅಷ್ಟೊಂದು ನನಗೆ ಕಮೆಂಟ್ಸ್ ಬರೋಲ್ಲ. ಸೊ ಬರೋ ಕಮೆಂಟ್ಸಿಗೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ. ಸೊ ನಮ್ಮ ಚಿಕ್ಕಮ್ಮಂಗೆ ಫಸ್ಟ್ ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗೋಣ ಅಂತ ಹೇಳಿ ಹೇರ್ ಸ್ಟೈಲ್ ಈ ಥರ ಮಾಡಿದೆ. ಸೀರೆಲ್ಲ ನಮ್ಮ ಚಿಕ್ಕಮ್ಮ ಉಟ್ಕೊಂಡ್ಬಂದರು. ಸೊ ಇಬ್ಬರು ರೆಡಿ ಆಗಿದ್ವಿ, ಇಬ್ಬರು ಮ್ಯಾಚಿಂಗ್ ಪಿಂಕೆ ಹಾಕ್ಕೊಳ್ಳೋಣ ಅಂತ ಹೇಳಿ ಹಾಕ್ಕೊಂಡಿದ್ವಿ. ಆ್ಯಂಡ್ ನಮ್ಮ ಚಿಕ್ಕಮ್ಮಂಗೆ ಹೂವು ಅಂದರೆ ತುಂಬ ಇಷ್ಟ. ಸೊ ಅವ್ರ ಜೊತೆಗೆ ನಂಗೆ ಯೂಶ್ವಲಿ ಹೂವು ಮುಡಿಯೋ ಅಭ್ಯಾಸನೇ ಇಲ್ಲ. ಬಟ್ ನಮ್ಮ ಚಿಕ್ಕಮ್ಮ ಮುಟ್ಕೊಂಡು ಅವ್ರು ನನಗೂ ತೊಗೊಂಡು ಮುಟ್ಕೊ ಅಂತ ಹೇಳಿದ್ರೆ ನಾನು ಮುಟ್ಕೊಂಡಿದ್ದೆ. ನೋಡಿ ಈ ಥರ ಬಂದಿತ್ತು. ಫೈನಲ್ ಔಟ್ಪುಟ್ ತೋರಿಸ್ತೀನಿ ಹೆಂಗಿದೆ ಅಂತ. ಚೆನ್ನಾಗಿದೆಯಾ? ನಿಮಗೂ ಇಷ್ಟ ಆಯಿತಾ ಹೇಳಿ. ಸೊ ನಮ್ದು ನಮ್ದೊಂದು 2 hours ಆಯಿತು ಅಂತ ಹೇಳ್ಬಿಟ್ಟು ನನ್ನ ತಮ್ಮ ಇನ್ನೂ ಆಗ್ತಾನೆ ಇದ್ದೀರಾ. ಲಾಸ್ಟಲ್ಲಿ ನಮ್ಮದೆಲ್ಲ ಮುಗೀತು ಅಂದಮೇಲೆ ಆಯಿತು ಅಂದರೆ ಅವಾಗ ಹೋಗಿ ಅವ್ನು ಫ್ರೆಶಪ್ ಆಗಿ ಡ್ರೆಸ್ ಹಾಕೊಂಡು 5 ನಿಮಿಷಕ್ಕೆ ಬಂದ. ನೋಡಿ ನಮ್ಮೆಲ್ಲ ಇಷ್ಟ ಅಂದ್ಕೊಂಡು. ಸೊ ಅದೊಂಥರ ಖುಷಿ ಬಾಯ್ಸ್ ನೋಡಿದ್ರೆ. ನನ್ನ ತಮ್ಮನೂ ಹಿಂಗೇನೆ ನಮ್ಮ ನಿರಂತಿದ್ದಾನಲ್ಲ. ಸೊ ರೆಡಿ ಆಗಿಬಿಟ್ಟು ಹೊರಟ್ವಿ. ನಾನು ಹಾಗೆ ನಮ್ಮ ಮನೆಗೆ ಹೋಗೋಣ ಅಂತ ಹೇಳಿ ನಾನು ಲಗೇಜ್ ತೊಗೊಂಬಂದಿದ್ದಲ್ಲ ಅದನ್ನೆಲ್ಲ ಇಟ್ಕೊಂಡು ರೆಡಿ ಆದ್ವಿ, ಹೊರಟ್ವಿ. ಸಖತ್ ಟ್ರಾಫಿಕ್ ಇತ್ತು. ಅತ್ತಿಬೆಲೆಯಿಂದ ಬೆಂಗಳೂರಿಗೆ ಬರೋಷ್ಟೊತ್ತಿಗೆ 1.5 hour ಆಗಿತ್ತು. ಎಸ್ಟಿಮೇಟೆಡ್ ಟೈಮ್ ನಾವು ಒಂದು 30 minutes 45 minutes ಅಂತ ಇಟ್ಕೊಂಡಿದ್ವಿ. ಬಟ್ ಹೆವಿ ಟ್ರಾಫಿಕ್ ಇತ್ತು ಅವತ್ತು. ಸೊ ಇವರು ನಮ್ಮ ಕಸಿನ್ ಹುಡುಗ ಬಂದ್ಬಿಟ್ಟು ನಮ್ಮ ಸೈಡು. ಸೊ ರಿಲೇಟಿವ್ಸ್ ಕೂಡ ತುಂಬ ಜನ ಸಿಕ್ಕಿದ್ರು. ಇವ್ರು ನಮ್ಮ ಸ್ಕೂಲ್ ಕೂಡ. ಸೊ ಸ್ಕೂಲ್ ಮೇಟ್ಸ್ ಕೂಡ ತುಂಬ ಜನ ಸೀನಿಯರ್ಸ್ ಎಲ್ಲ ಕಾಣಿಸ್ತಿದ್ರು ಅವತ್ತು ನನಗೆ. ಸೊ ಮದುವೆ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪಾಪು ಎದ್ದಿದ್ಲು. ಸೊ ಅವಳನ್ನ ಆಟ ಆಡಿಸ್ಕೊಂಡು ಅವಳಿಗೊಂದು ಬಳೆ ತಂದಿದ್ರಲ್ಲ ಅದನ್ನು ಕೂಡ ಅವಳಿಗೆ ಹಾಕಿ. ಬಟ್ ಆ ಬಳೆ ಒಳಗೆ ಆಗಲಿಲ್ಲ. ಚಿಕ್ಕದೇನೆ 1 month 1 year ಬೇಬಿಗೆ ಅಂತ ತೊಗೊಂಡಿದ್ದು. ಒಳಗೆ ತುಂಬ ಲೂಸಾಗಿತ್ತು, ಫುಲ್ ಕೈ ಮೇಲ್ವರೆಗೂ ಹೋಗ್ತಿತ್ತು ಅಂತ, ಮತ್ತು ಚುಚ್ಕೊತಿತ್ತು ಕೂಡ ಅಂತ ಬಿಚ್ಚಿಟ್ಬಿಟ್ಟಿದ್ರು. ಆ್ಯಂಡ್ ನನ್ನ ತಮ್ಮ ಅವಳ ಹತ್ರ ಏನೋ ಮಾತಾಡ್ತಾ ಇದ್ದ. ಅವಳು ಏನೋ ಮಾತಾಡ್ತಾ ಇದ್ಲು ಅವನ ಹತ್ರ. ಅಂದರೆ ಏನು ಅಂತ ಇದ್ಲು. ಅವಳ ಮುಖ ಮಾತಾಡ್ತಾ ಇದ್ರೆ ಮುಖನೇ ನೋಡ್ತಾ ಇದ್ಲು. ಸೊ ಎಸ್, ಹಿಂಗೋಯ್ತು ನಮ್ಮ ಡೇ. ನೆಕ್ಸ್ಟ್ ಡೇ ನಮ್ಮ ಪಾಪುಗೆ ಅದೇನೋ ಒಂದು ಇದು ಬರ್ಕೊಟ್ಟಿದ್ದಾರೆ ಡ್ರಾಪ್ಸು ಹಾಸ್ಪಿಟ್ಲಲ್ಲಿ, ಪಿಡಿಯಾಟ್ರಿಷನ್ನು. ಏನಂತಂದರೆ ವಿಟಮಿನ್ ಡಿ ಅಂತೆ. ಸೊ 6 drops ಏನೋ ಹಾಕಬೇಕು. ಅದು ಬಾಟಲ್ ತೆಗೆದ್ರೇ ಸಖತ್ ಸ್ಮೆಲ್ ಬರುತ್ತೆ. ಅಂದರೆ ಅದು ತುಂಬ ಕಹಿ ಇದೆ ಅನಿಸುತ್ತೆ. ಅವಳ ಮುಖ ಪಾಪ ಹೆಂಗೆ ಮಾಡ್ತಿದ್ದಾಳೆ ನೋಡಿ. 6 drops ಹಾಕೋಷ್ಟೊತ್ತಿಗೆ ಒಂಥರ ಮಾಡಿಬಿಡ್ತಾಳೆ. ನಮಗೆ ಮಜಾ ಅದ ನೋಡ್ತಾ ಇದ್ರೆ ಹಿಂಗೆ ಮಾಡ್ತಿದ್ದಾಳೆ ನೋಡು ಅಂತ.
ಸೊ ಡ್ರಾಪ್ಸ್ ಹಾಕಿದ್ವಿ. ಅದಾದಮೇಲೆ ಟಮಿ ಟೈಮ್ ಅಂತ ಹೇಳಿ ನಮ್ಮಮ್ಮ ಒಂದು 5 ಮಿನಿಟ್ಸ್ ಅವಳನ್ನ ಉಲ್ಟಾ ಹಾಕ್ಬಿಡ್ತಾರೆ. ಈ ಥರ ನಕ್ಕೊಂಡು ನಮ್ಮ ಡೇ ಚೆನ್ನಾಗೋಯ್ತು. ಸೊ ಪ್ಲೀಸ್ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.